ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರೇ, ನಿಮ್ಮ ಒಳಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾದಂತೆ ಭಾಸವಾಗುತ್ತಿದೆ. ನೀವು ಯೋಚಿಸುವಂತಹ ರೀತಿ ಎಲ್ಲವೂ ಬದಲಾಗುತ್ತಿದೆ. ಇದಕ್ಕೆ ಕಾರಣವಿದೆ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಆಟ ಪ್ರಾರಂಭವಾಗಿದೆ. ನಿಮ್ಮ ರಾಶಿಯಲ್ಲಿಯೇ 4 ಶಕ್ತಿಶಾಲಿ ಗ್ರಹಗಳ ಪ್ರವೇಶವಾಗಿದೆ. ಸೂರ್ಯ ಗ್ರಹ ದ ಕಿಂಗ್, ಮಂಗಳ ಗ್ರಹ ದ ಕಮಾಂಡರ್, ಬುಧ ಗ್ರಹ ದ ಪ್ರಿನ್ಸ್ ಹಾಗೂ ಶುಕ್ರ ಲಕ್ಸುರಿಗೆ ಕಾರಕ ಗ್ರಹ. ಈ 4 ದಾನವ ಗ್ರಹಗಳು ನಿಮ್ಮ ರಾಶಿಯಲ್ಲಿಯೇ ಇದೆ. ಇದು ಸಾಧಾರಣವಾದಂತಹ ಗೋಚಾರವಲ್ಲ. ಮಂಗಳ ಗ್ರಹ ಮಕರ ರಾಶಿಯಲ್ಲಿ ಹೆಚ್ಚು ಕಂಫರ್ಟಬಲ್ ಆಗಿರುತ್ತದೆ, ಎಕ್ಸಾಲ್ಟೇಷನ್ ಪೊಸಿಷನ್ನಲ್ಲಿ ಇರುತ್ತದೆ. ಚತುರ್ಗ್ರಾಹಿ ಯೋಗ ನಿಮ್ಮ ರಾಶಿಯಲ್ಲಿಯೇ ನಿರ್ಮಾಣವಾಗಿದೆ. ಈ ಯೋಗ ರಾತ್ರೋರಾತ್ರಿ ನಿಮ್ಮನ್ನು ಶ್ರೀಮಂತರಾಗಿಸುವುದಿಲ್ಲ. ಸೂರ್ಯಗ್ರಹ ಮಂಗಳ ಗ್ರಹ ನಿಮ್ಮನ್ನು ಸುಟ್ಟು ಹಾಕಬಹುದು ಅಥವಾ ನಿಮ್ಮನ್ನು ಹೊಳೆಯುವ ಚಿನ್ನವನ್ನಾಗಿಸಲೂಬಹುದು. ರಾಶಿ ಚಕ್ರದಲ್ಲಿ ಮಕರ ರಾಶಿ ಪೃಥ್ವಿ ತತ್ವ ರಾಶಿ, ಗಂಭೀರವಾದಂತಹ ಕಷ್ಟಪಡುವಂತಹ ತಣ್ಣನೆಯ ರಾಶಿ. ಈ ತಣ್ಣಗಿರುವ ರಾಶಿಗೆ ಬೆಂಕಿಯ ಪ್ರವೇಶವಾಗಿದೆ. ಸೂರ್ಯಗ್ರಹ ಆತ್ಮಕಾರಕ ಅಗ್ನಿಕಾರಕ ಗ್ರಹ, ಮಂಗಳ ಗ್ರಹ ರಕ್ತ ಹಾಗೂ ವಿಸ್ಫೋಟಕ್ಕೆ ಕಾರಕ ಗ್ರಹ. ಮಂಗಳ ಗ್ರಹ ಮಕರ ರಾಶಿಯಲ್ಲಿ ಉಚ್ಚವಾಗುತ್ತದೆ. ಮಂಗಳ ಗ್ರಹ 100% ಮಕರ ರಾಶಿಯಲ್ಲಿ ಪವರ್ಫುಲ್ ಆಗಿರುತ್ತದೆ. ಬುಧ ಗ್ರಹ ಬುದ್ಧಿಗೆ ಕಾರಕ ಗ್ರಹ, ಶುಕ್ರ ಗ್ರಹ ಭೋಗ ಹಾಗೂ ವಿಲಾಸಕ್ಕೆ ಕಾರಕ ಗ್ರಹವಾಗಿದೆ. ನಿಮ್ಮ ರಾಶಿಯಲ್ಲಿಯೇ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹ, ಸೇನಾಧಿಪತಿಯಾದಂತಹ ಮಂಗಳ ಗ್ರಹ, ಮಂತ್ರಿಯಾದಂತಹ ಬುಧ ಗ್ರಹ, ಸಲಹೆಗೆ ಕಾರಕ ಗ್ರಹವಾದಂತಹ ಶುಕ್ರ ಗ್ರಹಗಳು ಸ್ಥಿತವಾಗಿದೆ. ಈ 4 ಪವರ್ಫುಲ್ ಗ್ರಹಗಳು ನಿಮ್ಮ ರಾಶಿಯಲ್ಲಿಯೇ ಕುಳಿತಿರುವುದರಿಂದ ನಿಮ್ಮ ರಾಶಿ ಪವರ್ಫುಲ್ ಮನೆಯಾಗಿರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಈ ಪವರನ್ನು ನೀವು ಹೇಗೆ ನಿಭಾಯಿಸುತ್ತೀರಾ ಎನ್ನುವುದು. ಮೊದಲನೆಯದಾಗಿ, ನಿಮ್ಮ ವ್ಯಕ್ತಿತ್ವ ಹಾಗೂ ಸ್ವಭಾವದ ಮೇಲೆ ಗ್ರಹಗಳ ಪ್ರಭಾವ ಬೀರಲಿದೆ. ಮಂಗಳ ಗ್ರಹ ಹಾಗೂ ಸೂರ್ಯ ಗ್ರಹ ಒಟ್ಟಿಗೆ ಇರುವುದರಿಂದ ನಿಮ್ಮಲ್ಲಿ ಅಹಂಕಾರ, ಈಗೋ ಹೆಚ್ಚಾಗಿರುತ್ತದೆ. ನಿಮ್ಮ ಕೋಪದ ಕಟ್ಟೆ ಒಡೆಯಬಹುದು. ಇದೆಲ್ಲ ನೆಗೆಟಿವ್ ಸೈಡ್. ಆದರೆ ಪಾಸಿಟಿವ್ ಸೈಡ್ ನೋಡೋದಾದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಲಿದೆ. ತುಂಬ ವರ್ಷಗಳಿಂದ ಮುಂದೆ ಹಾಕಿರುವಂತಹ ಕೆಲಸ ಕಾರ್ಯಗಳು ಈಗ ಪ್ರಾರಂಭಿಸುವಂತಹ ಸಮಯ ಬಂದಿದೆ. ನಿಮ್ಮ ದುರಾದೃಷ್ಟಕ್ಕೆ ಸವಾಲು ಹಾಕಿ ಹೋರಾಟ ಮಾಡುವಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬಿರುತ್ತದೆ. ನಿಮ್ಮ ಮಾತಿಗೆ ಜನ ತಲೆಬಾಗುತ್ತಾರೆ. ನಿಮ್ಮ ಧ್ವನಿಯಲ್ಲಿ ಒಂದು ಆದೇಶವಿರುತ್ತದೆ. ಸೂರ್ಯ ಹಾಗೂ ಮಂಗಳ ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಕೋಪ ಹೆಚ್ಚಾಗಬಹುದು. ನಿಮ್ಮ ಸಂಬಂಧಗಳಲ್ಲಿ ವೈಮನಸ್ಸುಗಳು ಆಗಬಹುದು. ನಿಮಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದರಿಂದ ತಲೆನೋವು ಹೆಚ್ಚಾಗುವುದು. ಆದ್ದರಿಂದ ಮಾತನಾಡುವ ಮೊದಲು 1ಕ್ಕೆ 10 ಬಾರಿ ಯೋಚಿಸಿ ಮಾತನಾಡಬೇಕು. ನಿಮ್ಮಲ್ಲಿ ಹಠ ಹೆಚ್ಚಾಗಬಹುದು. ನಾನು ಹೇಳಿದ್ದೇ ಸರಿ ಎನ್ನಿಸಬಹುದು. ಮಕರ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ದೊಡ್ಡ ಬದಲಾವಣೆಗಳಾಗಲಿದೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಬುಧನ ಸಂಗಮದಿಂದ ಬುಧಾದಿತ್ಯ ಯೋಗ, ಕುಲದೀಪಕ ಯೋಗ ನಿರ್ಮಾಣವಾಗಿದೆ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅದಮ್ಯವಾದಂತಹ ಸಾಹಸ ಶಕ್ತಿಯನ್ನು ಕೊಡುತ್ತದೆ. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿ ಆಕ್ಟಿವ್ ಆಗಿರುತ್ತೀರಾ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಡಿಲೇ ಆಗುತ್ತಿದ್ದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗಲಿದೆ. ನಿಮ್ಮ ಬಾಸ್ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಪ್ರಶಂಸೆ ಮಾಡುವುದು. ಈ ಮೂಲಕ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಲಿದೆ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ಎಲ್ಲರನ್ನೂ ನಿಮ್ಮ ಕಡೆ ಆಕರ್ಷಿಸುತ್ತೀರಾ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಇದ್ದಂತಹ ಗುಪ್ತ ಶತ್ರುಗಳು ನಿಮಗೆ ಸೋಲುತ್ತಾರೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗಲಿದೆ. ಸೂರ್ಯ ಹಾಗೂ ಮಂಗಳ ಗ್ರಹದ ಆಶೀರ್ವಾದದಿಂದ ನಿಮಗೆ ಹೆಚ್ಚಿನ ಸಕ್ಸಸ್ ಸಿಗಲಿದೆ. ಇಂಟರ್ವ್ಯೂಗೆ ಅಟೆಂಡ್ ಮಾಡುವವರು ಪಾಸಿಟಿವ್ ಆಗಿ ಅಟೆಂಡ್ ಮಾಡಿ. ಯಶಸ್ಸು ನಿಮಗೆ ಖಂಡಿತವಾಗಲು ಕಟ್ಟಿಟ್ಟ ಬುತ್ತಿ. ಬಿಸ್ನೆಸ್ ಮಾಡುವವರಿಗೆ ನಿಮ್ಮ ಜೊತೆ ಒಂದು ಸಾರಿ ಮಾತನಾಡಿದಂತಹ ಕ್ಲೈಂಟ್ಸ್ಗಳು ನಿಮ್ಮ ಮಾತಿನ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂದುಕೊಂಡಿರುವವರು ಹಾಗೂ ನಿಮ್ಮ ಬಿಸ್ನೆಸ್ ಬ್ರ್ಯಾಂಚನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಬೇರೆ ಬೇರೆ ಕಡೆ ಓಪನ್ ಮಾಡಬೇಕು ಅಂದುಕೊಂಡವರಿಗೆ ಇದು ಗುಡ್ ಟೈಮ್. ಶುಕ್ರ ಹಾಗೂ ಬುಧ ಗ್ರಹದ ಆಶೀರ್ವಾದದಿಂದ ಪೆಂಡಿಂಗ್ ಇದ್ದಂತಹ ಪೇಮೆಂಟ್ಸ್ಗಳು ನಿಮ್ಮ ಕೈ ಸೇರಲಿದೆ. ನಿಮ್ಮ ರಾಶಿಯಲ್ಲಿಯೇ ಬುಧ ಹಾಗೂ ಶುಕ್ರ ಗ್ರಹದ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣವಾಗಿದೆ.
ಈ ಯೋಗದ ಪ್ರಭಾವದಿಂದ ನಿಮ್ಮ ಕೈಗೆ ಬಂದಂತಹ ಹಣವನ್ನು ಉಳಿತಾಯ ಮಾಡಲು ಪ್ರಾರಂಭ ಮಾಡುತ್ತೀರಾ. ಹಣದ ಫ್ಲೋ ಹೆಚ್ಚಾಗಲಿದೆ. ರಿಯಲ್ ಎಸ್ಟೇಟ್, ಭೂಮಿಗೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಈ 90 ದಿನಗಳು ಲಾಭದಾಯಕವಾಗಿರುತ್ತದೆ. ಶೇರ್ ಮಾರ್ಕೆಟ್ ಹಾಗೂ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಧನ ಲಾಭ. ಆದರೆ ನಿಮ್ಮ ರಾಶಿಯಲ್ಲಿಯೇ ಮಂಗಳ ಗ್ರಹ ಸ್ಥಿತವಾಗಿರುವುದರಿಂದ ಹೆಚ್ಚಿನ ಆತುರ ಪಡದೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಈ 30 ದಿನಗಳು ಈ ಬ್ರಹ್ಮಾಂಡ ಮಕರ ರಾಶಿಯವರಿಗೆ ಶಕ್ತಿ, ಆತ್ಮವಿಶ್ವಾಸ, ಹಣ, ಧೈರ್ಯವನ್ನು ಕೊಡಲಿದೆ. ನೀವು ಇವುಗಳ ಬಳಕೆಯನ್ನು ಹೇಗೆ ಮಾಡುತ್ತೀರಾ ಎನ್ನುವುದೇ ನಿಮ್ಮ ಜೀವನದಲ್ಲಿ ಸವಾಲಾಗಿ ಇರುವುದು ಹಾಗೂ ಇದರ ಮೂಲಕ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆಯುತ್ತೀರಾ. ಆದ್ದರಿಂದ ಆಲಸ್ಯವನ್ನು ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಇಂತಹ ಭಾಗ್ಯ ಬರುವುದು ಬಹಳ ಅಪರೂಪ. ನಿಮ್ಮ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಇರಲಿ. ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಹಾಗೂ ಮಂಗಳ ಗ್ರಹಗಳು ಅಗ್ನಿ ತತ್ವವನ್ನು ಹೆಚ್ಚು ಮಾಡಲಿದೆ. ಇದರಿಂದಾಗಿ ನಿದ್ರಾ ಸಮಸ್ಯೆ, ಕಣ್ಣಿನಲ್ಲಿ ಉರಿ, ಕಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಕಣ್ಣಿಗೆ ಆಯಾಸ ಆಗುವುದು, ಈ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಕಣ್ಣಿನ ಆರೈಕೆಯನ್ನು ಮಾಡಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ. ಯಾರಿಗೆ ಹೈ ಬ್ಲಡ್ ಸಮಸ್ಯೆ ಇದೆಯೋ ಅವರು ಕೇರ್ಫುಲ್ ಆಗಿರಿ. ಮಂಗಳ ಗ್ರಹ ಕೇತು ನಕ್ಷತ್ರದಲ್ಲಿ ಚಲಿಸುತ್ತಿರುವುದರಿಂದ ಡ್ರೈವಿಂಗ್ ಮಾಡುವಾಗ ಸಮಾಧಾನವಿರಲಿ. ಎಲೆಕ್ಟ್ರಿಕ್ ವಸ್ತುಗಳನ್ನು ಬಳಸುವಾಗ ಎಚ್ಚರಿಕೆ ಅಗತ್ಯ. ಚೂಪಾದ ವಸ್ತುಗಳನ್ನು ಬಳಕೆ ಮಾಡುವಾಗ ಕೇರ್ಫುಲ್ ಆಗಿರಿ. ಚಿಕ್ಕ ಚಿಕ್ಕ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡಬೇಕು. ಮಸಾಲೆಯುಕ್ತ ಆಹಾರಗಳನ್ನು ತ್ಯಜಿಸಿ. 30 ದಿನಗಳು ಕರಿದ ಮಸಾಲೆಯುಕ್ತ ಆಹಾರಗಳನ್ನು ಆದಷ್ಟು ಕಡಿಮೆ ಸೇವಿಸಿ. ಎಳನೀರನ್ನು ಹಾಗೂ ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಪ್ರಾಣಾಯಾಮ ಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ. ಬಿಳಿ ಚಂದನದ ತಿಲಕವನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಧರಿಸಿ. ಇದರಿಂದಾಗಿ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು 1 ಚಮಚ ಕಪ್ಪು ಎಳ್ಳನ್ನು ಸೇರಿಸಿ ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.